ಅಮ್ಮ, ನಮ್ಮ ಕೃಷ್ಣಗೆ ಈ ಥರ ಜೋಕಾಲಿ ಕಟ್ಕೊಂಡು ಆಡೋದಂದ್ರೆ ಭಾಳ ಇಷ್ಟ. ಬಂದ್ರೆ ಅದೆಷ್ಟು ಖುಷಿ ಪಡ್ತಾನೋ. ಹಗ್ಗ ಎಲ್ಲಿತ್ತಮ್ಮ ಇದು? ಅಯ್ಯೋ, ಹಳೆ ಹಗ್ಗ ಕಡವ ಇತ್ತು. ಹಳೆ ಹಗ್ಗ ಅಂದ್ರೂ ಗಟ್ಟಿ ಇತ್ತು ನೋಡು. ಏನಕ್ಕನ ಬೇಕಾಗ್ತದಂತ ಹಿಂಗೆ ಮಡಗಿದ್ದೆ. ದನಕ್ಕೆ ಕಟ್ಟಾಕನ ಅಂದ್ಬಿಟ್ಟು ಅವಾಗ ಇಟ್ಕೊಂಡಿದ್ದೆ. ದನನ ಕಟ್ಟಾಕ್ತಿದ್ದೆ ಇದರಲ್ಲಿ. ಗಟ್ಟಿ ಇರ್ತದೆ ಹೇಳು, ದಾರನೇ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಗಟ್ಟಿಗೆ ಮಾಡಿರ್ತಾರೆ. ಹೊಸ ಕಟ್ಟಾಕ ಹಗ್ಗ ಹೆಂಗಿರ್ತದೆ ಹೇಳು? ಅದೇ ಇದು. ಅದೇನಮ್ಮ, ಈಗ ಬರೋ ದಾರಗಳೆಲ್ಲ ಇಷ್ಟು ಗಟ್ಟಿ ಇರೋದಿಲ್ಲ. ಒಂದು ಆಗಿನ ಕಾಲದ್ದು ಮರದ ಚಕ್ಕೆ ಕಣವ ಇದು. ಕಿಟಕಿದಿದು. ಹೆಂಗ ಮನೆ ಹೊಡೆದ್ರಲ್ಲ, ಅಲ್ಲಿ ಕಿಟಕಿ ಇತ್ತಲ್ಲ, ಆ ಕಿಟಕಿದಿನ್ನೇನು ಸುಮ್ಮನೆ ಬಿಸಾಕದೆ ಅಲ್ವಾ ಅಂದ್ಬಿಟ್ಟು ತಗೊಬಂದೆ ನೋಡು. ಕೃಷ್ಣನಿಗೆ ಜೋಕಾಲಿ ಆಯ್ತು. ಹೂನಮ್ಮ, ನನಗೆ ಈ ಐಡಿಯಾನೇ ಹೊಡೆದಿರ್ಲಿಲ್ಲ. ಮರ ಇದೆ ಪಾಪ, ಮಕ್ಕಳಿಗೆ ಆಡ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿದೆ ಜಾಗ ಅಂತ. ಬರ್ಲಿ ತಗ, ಕೃಷ್ಣ ಕರ್ಕೊಂಬರ್ಲಿ. ಹುಡುಗರ ದೇವಸ್ಥಾನ ಕರ್ಕೊಂಬರ್ತಾರ, ಕರ್ಕೊಂಬರ್ಲಿ. ಕೃಷ್ಣನ ಹುಡುಗರು ಇಲ್ಲೇ ಆಟ ಆಡ್ಕೊಳ್ಳಿ. ಲಕ್ಷ್ಮಿ ಮತ್ತೆ ಮಹಾಲಕ್ಷ್ಮಿ ಫ್ರೆಂಡ್ಸು ಇಲ್ಲೇ ಮೈದಾನದಲ್ಲಿ ಆಟ ಆಡ್ಕೊಳ್ಳಿ. ನೋಡ್ಬೇಕಾದ್ರೆ ಇಲ್ಲಿ ಕಣ್ಣ ಮುಚ್ಚಲ್ಲೇ ಆಡ್ಬೋದು, ಕುಂಟೆ ಪಿಲ್ಲೆ ಆಡ್ಬೋದು, ಏನ್ ಬೇಕಾನ ಆಡ್ಬೋದು ನೋಡು. ಹೂನಮ್ಮ, ನಾವು ಚಿಕ್ಕವರಿದ್ದಾಗ ನಮ್ಮ ಫ್ರೆಂಡ್ಸ್ ಜೊತೆ ಹಿಂಗೆ ಆಟ ಆಡ್ತಾ ಇದ್ವಿ. ಆ ನೆನಪು ನನಗೆ ಇವಾಗ ಬರ್ತಾ ಇದೆ. ನಮ್ಮಪ್ಪನೂ ನನಗೆ ಇದೇ ರೀತಿ ಉಯ್ಯಾಲ ಕಟ್ಕೊಟ್ಟಿದ್ರು. ನಾನೊಂದ್ಸರಿ ಉಯ್ಯಾಲ ಆಡಕ್ಕೆ ಹೋಗಿ ತುಬ್ಬಂತ ಬಿದ್ದೇ ಬಿಟ್ಟಿದ್ದೆ. ಬಿದ್ದು ಕಾಲು ಗಾಯ ಆಗ್ಬಿಟ್ಟಿತ್ತು. ನಮ್ಮಪ್ಪ ಎದ್ನೋ ಬಿದ್ನೋ ಅಂತ ಎತ್ಕೊಂಡು, ಅವಾಗೆಲ್ಲ ಆಸ್ಪತ್ರೆ ಇರಲಿಲ್ಲಲ್ಲಮ್ಮ, ಅಲ್ಲೇ ನಾಟಿ ಔಷಧಿ ಕೊಡೋರು ಇದ್ರು. ನಾಟಿ ಒಯ್ದ್ರು ಅಂತಾರಲ್ಲ, ಅವ್ರ ತಕ್ಕ ಕರ್ಕೊಂಡೋಗಿದ್ರು. ಅವ್ರು ಎಂಥದೋ ಸೊಪ್ಪು ಹರಿದ್ಬಿಟ್ಟು ಕಾಲಿಗೆ ಹಚ್ಚಿದ್ರು. ಆಮೇಲೆ ಒಂದು ವಾರ ಆದಮೇಲೆ ಒಂಚೂರು ಒಣಗಿ ಸರಿ ಹೋಯ್ತು. ಅವಾಗೆಲ್ಲ ನಾಟಿ ಔಷಧಿ ಕಣವ. ಆಸ್ಪತ್ರೆ ಗಂಟ ಸಿಟಿಗೆ ಯಾರು ಹೋಗ್ತಿದ್ರು? ಈಗ ಎಲ್ಲ ಕಡೆ ಆಸ್ಪತ್ರೆ ಆಗವೆ, ಚಿಕ್ಕ ಚಿಕ್ಕ ಕ್ಲಿನಿಕ್ಗಳಾಗವೆ. ಇವಾಗೇನು ತೊಂದರೆ ಇಲ್ಲ ತಗ, ಔಷಧಿ ಎಲ್ಲ ಕಡೆ ಸಿಗ್ತದೆ. ಬಿದ್ದು ಪರ್ಸ್ಕೊಂಡ್ರೆ ಗಾಯ ಆದರೆ ಮನೆಗೆ ಔಷಧಿ ಮಾಡಿಕೊಂಡಿರ್ತಾರೆ. ಅದಂಥದ್ದು ಪೌಡ್ರ್ ಬರ್ತದಲ್ಲ, ಅದಂಥದ್ದು ಏನವದು ಆ್ಯಂಟಿಬಯೋಟಿಕ್ ಅಂತ. ನಾನು ಮಡಿಕೊಂಡಿದ್ದೆ. ನನ್ನ ಮಕ್ಕಳು ಬಿದ್ದೆಲ್ಲಾದರೂ ಬಂದರೆ ಅದೇ ಪೌಡ್ರೆ ಅಮ್ಮ ಹಚ್ತಿದ್ದು. ಅದನ್ನು ಹಚ್ಚಿದ್ಮೇಲೆ ಒಂದೇ ದಿನದಲ್ಲಿ ಗಾಯ ಸ್ವಲ್ಪ ಒಣಗ್ದಂಗಾಗಿ ಒಂದು 2-3 ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡ್ತಿತ್ತು ಕಣಮ್ಮ. ಅಂತ ಒಳ್ಳೆ ಔಷಧಿ ಅದು. ಅದೇ ಇವಾಗೆಲ್ಲ ಮಡಿಕೊಂಡಿರ್ತಾರೆ, ನಾನು ನೋಡಿದ್ದೀನಿ. ಅಜ್ಜಿ ಎಲ್ಲಿದ್ದೀರಾ? ಅಮ್ಮ, ಲಕ್ಷ್ಮಿ ಬಂದ್ಲು ಅಂತ ಅನ್ಸುತ್ತೆ. ನಂಗೂ ಅಂತ ಅನ್ಸುತ್ತೆ. ನಡಿಯವ ನೋಡೋಣ, ನಡಿ. ವಾ, ಬಂದ್ರಾ? ಇವ್ರೇನ ನಿಮ್ಮ ಫ್ರೆಂಡ್ಸು? ಎಲ್ಲ ಬ್ಯಾಗ್ ಇಲ್ಲ? ಅಜ್ಜಿ, ಬ್ಯಾಗ್ ಮನೆ ಒಳಗಡೆ ಇಟ್ವಿ ಎಲ್ಲರೂ. ಇಟ್ಬಿಟ್ರಾ? ನೀವು ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ, ಅದಕ್ಕೆ ಒಳಗಡೆ ಇದ್ದೀರೇನೋ ಅಂತ ಒಳಗಡೆ ಹೋದ್ವಿ. ಒಳಗಡೆನೂ ಇರ್ಲಿಲ್ಲ, ಅದಕ್ಕೆ ಬ್ಯಾಗ್ ಎಲ್ಲ ಒಳಗಡೆನೇ ಇಟ್ವಿ. ಅಲ್ಲಿ ಬಿಡವ, ಆಯ್ತು, ಒಳ್ಳೇದಾಯ್ತು ಬಿಡು. ಏನ್ ನಿಮ್ಮ ಫ್ರೆಂಡ್ಸ್ ಹೆಸರು? ಏನವ ನಿಮ್ಮ ಹೆಸರು? ಅಜ್ಜಿ, ನನ್ನ ಹೆಸರು ಕಾವ್ಯ ಅಂತ. ಕಾವ್ಯ, ಈ ಲಕ್ಷ್ಮಿ ಫ್ರೆಂಡಾ? ಅಜ್ಜಿ, ನಾನು ಲಕ್ಷ್ಮಿ ಇಬ್ರು ಕ್ಲೋಸ್ ಫ್ರೆಂಡ್ಸು. ಇಬ್ರು ಪಕ್ಕನೇ ಕುತ್ಕೋಬೇಕು, ಜೊತೆಲ್ಲೇ ಆಟ ಆಡಬೇಕು. ಇವತ್ತು ನಮ್ಮ ಅಜ್ಜಿ ಚಕ್ಲಿ ಮಾಡ್ತಾರೆ ಅಂತ ಅಂದ್ಲು, ಅದಕ್ಕೆ ಬಂದ್ವಿ. ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತಾಳೆ ಅಜ್ಜಿ. ಮತ್ತೆ ಆಂಟಿ ನಿಮ್ಮ ಬಗ್ಗೆನೂ ಅಷ್ಟೇ ತುಂಬ ಹೊಗಳುತ್ತಿರ್ತಾಳೆ. ನಮ್ಮಮ್ಮ ಹಾಗೆ ಹೀಗೆ ತುಂಬ ಒಳ್ಳೆಯವರು, ನಮ್ಗೆ ಎಷ್ಟು ಸಹಾಯ ಮಾಡ್ತಾರೆ, ಎಷ್ಟು ಮುದ್ದು ಮಾಡ್ತಾರೆ, ಹಂಗೆ ಹಿಂಗೆ ಏನೇನೋ ಹೊಗಳುತ್ತಿರ್ತಾಳೆ ಆಂಟಿ. ಅದಕ್ಕೆ ನಿಮ್ಮನ್ನು ನೋಡಲೇಬೇಕು ಅಂತ ಬಂದೆ. ಯಾಕೆ ಲಕ್ಷ್ಮಿ ಎಲ್ಲ ಹೇಳಕ್ ಹೋದೆ? ಆ ರೀತಿ ಎಲ್ಲ ಏನೂ ಇಲ್ಲಮ್ಮ. ಎಲ್ಲ ಅಮ್ಮಂದ್ರ ಥರ ನಾನು ಅಷ್ಟೇ ಕಣವ. ಅಜ್ಜಿದಿರ್ತಾರ, ನಾನು ಅಜ್ಜಿನೇ. ಎಲ್ಲರೂ ಅಜ್ಜಿದಿರು ಹಿಂಗೆ ಅಲ್ವ ಇರ್ತಾರೆ. ಮೊಮ್ಮಕ್ಕಳಿಗೆ ಏನು ಬೇಕೋ ಮಾಡ್ಕೊಡೋದು, ಅವ್ರಿಗೆ ಒಳ್ಳೊಳ್ಳೆ ಕತೆಗಳನ್ನ ಹೇಳೋದು, ಮುದ್ದು ಮಾಡೋದು ಎಲ್ಲ. ಅಮ್ಮ ಬೈದಾಗ ಅವ್ರ ಕಡೆ ವಹಿಸ್ಕೊಂಡು ಮಾತಾಡೋದು. ಅಜ್ಜಿದಿರು ಇದೆ ಅಲ್ವಾ ಕೆಲಸ, ಅವ್ರಿಗೂ ಟೈಮ್ ಪಾಸ್ ಆಗಬೇಕಲ್ಲ. ಅಜ್ಜಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಹೌದೇನವ? ಒಲಿ ಬಿಡು. ಮಾ, ನಿಮ್ಮ ಫ್ರೆಂಡಾ? ನಿನ್ನ ಹೆಸರೇನವಾ? ಅಜ್ಜಿ, ನನ್ನ ಹೆಸರು ಪಿಂಕಿ ಅಂತ. ಇದೇನವ ಪಿಂಕಿ ಅಂತಲ್ಲ ನಿನ್ನ ಹೆಸರು? ಅಜ್ಜಿ, ನಾನು ಹುಟ್ಟಿದಾಗ ಪಿಂಕ್ ಆಗಿದ್ನಂತೆ, ಅದಕ್ಕೆ ನಮ್ಮಮ್ಮ ಪಿಂಕಿ ಅಂತ ಹೆಸರಿಟ್ಟಿದ್ದಾರೆ. ಓಲಿ ಬಿಡವ, ಚೆನ್ನಾಗಿದ್ದಿ ನೋಡಕ್ಕೆ. ನಿನ್ನ ಕೂದಲು ನಂಗೆ ಭಾಳ ಇಷ್ಟ ಆಯ್ತು ನೋಡು. ಕಪ್ಪಗೆ ಹೆಂಗೈತೆ. ನಮ್ಮ ಹುಡುಗರು ಕಪ್ಪಗಿಲ್ಲ, ಕೆಂದಗವರವು ಅಂತವ. ಎಲ್ಲ ನಮ್ಮ ಜಯಂತರ. ಇಬ್ರವು ಕೆಂದಗೈತೆ ನೋಡು. ನಮ್ಮ ಕೃಷ್ಣಂದು ಒಂಚೂರು ಪರವಾಗಿಲ್ಲ, ಕಪ್ಪಗೈತೆ. ಈ ಕಡೆ ಕಪ್ಪಗೂ ಇಲ್ಲ, ಕೆಂದಗೂ ಇಲ್ಲ, ಹಂಗೈತೆ. ನೀನು ಚೆನ್ನಾಗೈತೆ ಬಿಡವ, ಕೂದಲು ಚೆನ್ನಾಗೈತೆ. ಯಾವ ಎಣ್ಣೆ ಹಾಕ್ತಿ? ಅಜ್ಜಿ, ನಮ್ಮಮ್ಮ ನನಗೆ ಆಮ್ಲ ಆಯಿಲ್ ಹಾಕ್ತಾರೆ, ಪ್ಯಾರಾಶೂಟ್ದು. ಆಮ್ಲವೇ? ಯಾವ್ದವದು ಆಮ್ಲ ಅಂದ್ರೆ? ಯಾವ ಗಿಡದಲ್ಲಿ ಬೆಳೀತದದು? ಅಯ್ಯ ಅಜ್ಜಿ, ಅದು ನಲ್ಲಿಕಾಯಲ್ಲಿ ಎಣ್ಣೆ ಮಾಡಿರೋದು ಅಜ್ಜಿ. ಅದು ನಿಮಗೆ ಗೊತ್ತೇ ಇಲ್ವಾ? ಇಲ್ಲ ಕಣವ, ನಮ್ಗೆಲ್ಲಿ ಗೊತ್ತಾದದ್ದು ಆಮ್ಲ ಅಂದ್ರೆ. ನೆಲ್ಲಿಕಾಯಲ್ಲಿ ಮಾಡಿದ್ದ? ಒಳ್ಳೇದ್ ಬಿಡು.
ನೆಲ್ಲಿಕಾಯಲ್ಲಿ ಮಾಡಿರೋ ಎಣ್ಣೆನ ತಲೆಗೆ ಹಚ್ಕೊಂಡ್ರೆ ಕಪ್ಪಗಿರ್ತದಂತೆ. ಆಗಿನ ಕಾಲದಿಂದನೂ ಸಿಗ್ತದದು. ನೀನ್ ನೆಲ್ಲಿಕಾಯಿ ಎಣ್ಣೆ ಅಂದ್ರೆ ನಂಗೆ ಗೊತ್ತಾಗ್ಬಿಟ್ಟಿರೋದು ನೋಡು. ಯಾವುದೋ ಬೆಟ್ಟದ ನೆಲ್ಲಿಕಾಯಿ ಇರಬೇಕು, ಅದಕ್ಕೆ ಹಿಂಗೆ ಕೂಲಿ ಚೆನ್ನಾಗಿರೋದು. ನಮ್ಮ ಹುಡುಗರಿಗೂ ಹಾಕಬೇಕು, ಇಲ್ಲೆಲ್ಲೂ ಸಿಗಲ್ಲ. ಇನ್ನೊಂದ್ಸತಿ ಬರುವಾಗ ಒಂಚೂರು ಎಣ್ಣೆ ತತ್ತಿ. ಆಯ್ತು ಬಿಡಿ ಅಜ್ಜಿ, ತಂದ್ಕೊಡ್ತೀನಿ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು. ತಗೊಬರವ ನೋಡವ. ಮಹಂದು ಹೆಂಗೈತೆ ನೋಡು ಕೂದಲು, ಒಳ್ಳೆ ಎಲೆ ತರಗಿದ್ದಂಗೈತೆ. ಅಜ್ಜಿ ಶೇಪೋಟ್ ಮಾಡ್ತಿದ್ಯಾ? ಶೇಪೋಟ ಎಂತ ಶೇಪೋಟಪ್ಪ? ಏನೇನು ಹೇಳ್ತೀವ ನಂಗಂತೂ ಗೊತ್ತಾಗಲ್ಲ. ಇಂಗ್ಲೀಷಲ್ಲಿ ಟಸು ಪುಸು ಅಂತೀರಾ, ಸ್ಕೂಲ್ಗೆ ಹೋಗ್ತೀರಾ. ಅಜ್ಜಿ ಅವಳು ಹೇಳ್ತಿರೋದು ಅವಮಾನ ಮಾಡ್ತಿದ್ದೀರಾ ನನ್ನ ಮುಂದೆ ಅಂತ. ಅಯ್ಯ ನಿನ್ನ ಅವಮಾನ ಎಲ್ಲಿಂದ ಬಂತು? ಅವಮಾನ ಇಲ್ಲ, ಬಿಗ್ಮಾನೂ ಇಲ್ಲ. ತಲೆಗೆ ಎಣ್ಣೆ ಹಾಕ್ಬೇಕು. ನೋಡು ಕೂದಲು ಹೆಂಗೈತೆ ಹುಡುಗಿದು. ಬಿಡುವ ಪಿಂಕಿ, ನೀನು ಕೂಲು ಸೂಪರು. ನಮ್ಮ ಮಗಂದು ಕೂಲು ಚೆನ್ನಾಗಿ ಮಾಡ್ತೀನಿ ನಾನು. ಎಣ್ಣೆ ತಿಕ್ಕಿ ಇಡ್ತೀನಿ ವಾರ ವಾರ. ಸರಿ, ಕೃಷ್ಣ ಇಲ್ಲೋದ? ಕೃಷ್ಣ ಬರ್ಲಿವ ನಿಮ್ ಜೊತೆಗೆ? ಅಮ್ಮ ಅವನು ಅವ್ನ ಫ್ರೆಂಡ್ ಜೊತೆ ಬರ್ತಾ ಇದ್ದ. ಅವರೆಲ್ಲ ಒಟ್ಟಿಗೆ ಬರ್ತಿದ್ರಲ್ಲ, ಅದಕ್ಕೆ ನಾವು ಮುಂದೆ ಬಂದ್ಬಿಟ್ವಿ. ಹೌದಾ? ಅವನು ಬಿಡು. ಹಂಗಾದ್ರೆ ಹುಡುಗರ ಜೊತೆ ಬರ್ತಿದ್ರೆ ಆಟ ಆಡ್ಕೊಂಡೇ ಬರ್ತಾನೆ. ಬರ್ಲಿ ಬಿಡವ, ಹುಡುಗರು ಅವರೆಲ್ಲ ಜೊತೆಗೆ ನಿಧಾನಕ್ಕೆ ಬರ್ಲಿ ಬಿಡು. ಆಟ ಆಡ್ಕೊಳ್ರಿ ಇವಾಗ. ಆಮೇಲೆ ಆಟ ಆಡಿದ್ದೆಲ್ಲ ಮುಗಿದ್ಮೇಲೆ ಬರ್ರಿ, ಕೃಷ್ಣನು ಬರ್ಲಿ ಅಷ್ಟೊತ್ತಿಗೆ. ಆಮೇಲೆ ಎಲ್ಲಾರ್ಗು ಕತೆ ಹೇಳ್ತೀನಿ. ಒಂದ್ ಕತೆ ಹೇಳ್ಬೇಕಂತ ರೆಡಿ ಮಾಡಿ ಇಟ್ಕೊಂಡಿದೀನಿ. ಯಾವ್ದು ಹೇಳ್ಬೇಕಂತ? ಹೌದಾ ಅಜ್ಜಿ? ಮಹಾ ಹೇಳಿದ್ಲು, ನಮ್ಮ ಅಜ್ಜಿ ಕತೆ ಹೇಳ್ತಾರೆ ಇವತ್ತು, ಚಕ್ಲಿ ಮಾಡಿದ್ದಾರೆ ಅಂತ. ನಮಗ್ ಕತೆಗಳು ಕೇಳ್ತಾ ಚಕ್ಲಿ ತಿಂತಾದ್ರೆ ಆಹಾ ಎಷ್ಟು ಮಜಾ ಸಿಗುತ್ತೆ. ನಮಗ್ ಅಜ್ಜಿನೇ ಇಲ್ಲ ಅಜ್ಜಿ. ಅಜ್ಜಿದಿದ್ರೆ ಹೇಳಿರೋರೇನೋ. ನಮ್ಮ ಅಜ್ಜಿ ದೂರ ಇದ್ದಾರೆ, ಇಲ್ಲಿಲ್ಲ ನಮ್ ಜೊತೆ. ಓ ಹೌದಾ? ಆಯ್ತು ಬಿಡವ, ಆಯ್ತು ಹೇಳ್ತೀನಿ. ಓಡೋಗ್ರಿ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರ್ರಿ. ಅವಾಗ ಬರ್ತಿದ್ರಿ, ಬಂದಾಗೆಲ್ಲ ಕತೆ ಹೇಳ್ತೀನಿ. ಏನೋ? ಆಯ್ತಜ್ಜಿ, ಖಂಡಿತವಾಗ್ಲೂ ಬರ್ತೀನಿ. ನಿಮ್ಗೋಸ್ಕರ ದೊಡ್ಡ ಚಕ್ಲಿ ಮಾಡಿಕ್ಕಿದೀನಿ. ಮನೆಗೂ ತಗೊಂಡೋಗ್ರಂತೆ. ಪಿಂಕಿ ಮತ್ತೆ ಕಾವ್ಯ, ಏನ್ ಹಂಚ್ಕೋಬೇಡ್ರಿ. ಎಷ್ಟ್ ಬೇಕ ತಗೊಂಡೋಗ್ರಿ, ಎಷ್ಟ್ ಬೇಕ ತಿನ್ರಿ. ಫ್ರೆಂಡ್ ಮನೆ ಅಂತ ಏನ್ ಸಂಕೋಚ ಪಡ್ಕೊಳಕ್ ಹೋಗ್ಬೇಡ್ರಿ. ನಾವು ಮಕ್ಕಳಲ್ಲೇನ್ ಭೇದ ಭಾವ ಮಾಡಲ್ಲಪ್ಪ. ನಮ್ಮ ಮನೆ ಮಕ್ಳು ಹೆಂಗೋ ನೀವು ಹಂಗೆ. ಆಯ್ತಜ್ಜಿ, ನಾವು ಸ್ವಲ್ಪ ಹೊತ್ತಿಲ್ಲ ಆಟ ಆಡ್ಕೋತೀವಿ. ಆಡ್ಕೊಳ್ರವ. ಏನ್ ಆಟ ಆಡೋಣ ಅಕ್ಕ? ಏನ್ ಆಡೋಣ? ಓ ಗುಲಾಬಿ ಹೂವೆ ಆಡೋಣ. ಹೇಗೋ 4 ಜನ ಇದೀವಲ್ಲ. ಸರಿ ಅಕ್ಕ, ಆಯ್ತು ಆಡೋಣ. ಸರಿ, ಹಾಗಿದ್ರೆ ಎಲ್ಲರೂ ಕೈ ಇಟ್ಕೊಳ್ಳಿ. ಈಗ ಆಡ್ರಿ. ಹೂವದಿಟ್ಟಿದೀನಿ, ಹೂವನ್ನ ಕಟ್ಟಿ ಮಡಗಿದ್ದೆ. ಈಗ ಆಡಕ್ಕೆ ಚೆನ್ನಾಗೈತೆ. ನಂಗೂ ಗೊತ್ತಿ ಆಟ. ಹೌದಾ ಅಜ್ಜಿ, ನಿಮ್ಗೂ ಗೊತ್ತಾ? ರವ, ನಾನು ನೋಡಿದ್ದೆ. ಚಿಕ್ಕ ಮಕ್ಳು ಆಡೋದನ್ನ ನೋಡಿದ್ದೆ. ಆಡ್ರಿ. ಶುರುನಾ? ಶುರು. ಜೇಬಿನ ತುಂಬಾ ನಾವೆಲ್ಲ ಬಿದ್ವಿ ಕೆಳಗೆ. ಫ್ರೆಂಡ್ಸ್, ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಹೇಗಿತ್ತಂತ ಕಮೆಂಟ್ಸ್ ಮಾಡಿ. ಇವತ್ತು 2 ಎಪಿಸೋಡ್ ಹಾಕೋಕ್ಕಾಗಿದ್ದು. ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ಟೈಮ್ ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ. ಅದೊಂದು ಕರೆಕ್ಷನ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಆಚೆ ಈಚೆ ಆಗೇ ಬಿಡುತ್ತೆ. ಆದರೂ ನಾನು 2ರಿಂದ 3 ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಅಜ್ಜಿ ಕತೆ ಹೇಳೋ ವಿಡಿಯೋನ ನಾಳೆ ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಲವ್ ಯು ಆಲ್.